ನೋಡಿದ್ರಾ, ಈ ಸಲ ತಪ್ಪು ಮಾಡಿದ್ದು ಪಾವನಿ. ಆದ್ರೂ ಎಲ್ರೂ ಸೇರ್ಕೊಂಡು ನನ್ನ ಮಗನ ದೇವಸ್ಥಾನದ ಗಂಟೆ ತರ ಬಾರಿಸ್ತಿದ್ದೀರಾ. ಏನಾಗ್ಬೇಕಿತ್ತೋ ಆಗೋಯ್ತು. ಈಗ ಇದನ್ನೆಲ್ಲ ಇಲ್ಲೇ ಬಿಟ್ಬಿಡಿ. ಪಾವನಿ, ನೀನು ಸ್ವಲ್ಪ ಸರಿಯಾಗಿ ನಡ್ಕೋ. ಅದಕ್ಕೂ ಹೇಳ್ ಬಂದಿದ್ದೀನಿ, ಇನ್ಮುಂದೆ ಈ ಕೂಗಾಟ ಕಿರ್ಚಾಟ ಇದೆಲ್ಲ ನಡೆಯೋದಿಲ್ಲ ಅಂತ. ಮತ್ ನಿನ್ ಮಗಳಿಗೂ ಬುದ್ಧಿ ಹೇಳು. ಇವಳಗ್ ಮಾತ್ಗೂ ಸಿಟ್ ಬರುತ್ತೆ, ಆಮೇಲೆ ಎಲ್ಲದನ್ನು ಬಿಸಾಕಕ್ ಶುರು ಮಾಡ್ತಾಳೆ. ಅಂಡ್ ಪಾವ್ನಿ, ನೀನ್ ಅದಕ್ಕೆ ಸಾರಿ ಹೇಳು, ಜಗಳನ ಇಲ್ಲೇ ಸ್ಟಾಪ್ ಮಾಡು. ನಾನ್ ಯಾಕೆ ಸಾರಿ ಕೇಳಿ? ಬರೀ ನಂದೊಬ್ಬಳ್ದೇ ತಪ್ಪಲ್ಲ. ಇನಫ್ ಪಾವ್ನಿ, ನೀವಿಬ್ರು ತಪ್ಪು ಮಾಡಿದ್ದೀರಾ. ಒಂದ್ ವೇಳೆ ಅದಕ್ಕೆ ನಿನ್ನ ಹತ್ರ ಬಂದು ಶಾಂತ ರೀತಿಯಿಂದ ಮಾತಾಡಿ ನಿನ್ನ ಕ್ಷಮೆ ಕೇಳಿದ್ರೆ ನೀನು ಶಾಂತ ರೀತಿಯಿಂದ ಮಾತಾಡು. ಆಲ್ ರೈಟ್? ಅಪ್ಪ ಮಗಳು ಸೇರ್ಕೊಂಡು ಚಿಕ್ಕ ವಿಷಯನ ದೊಡ್ಡದ್ ಮಾಡಿ ಹಾಕಿದ್ರು. ಇಬ್ರು ಇಲ್ಲ ಆರಾಮಾಗಿ ಕೂತಿದ್ದಾರೆ. ಆದ್ರೆ ಅಲ್ಲಿ ಏನಾಗ್ತಿರುತ್ತೋ ಗೊತ್ತಿಲ್ಲ. Anuj, I'm really sorry. Mommy, I'm really sorry. ನನ್ನ ಕೈಲಿ ಆಗ್ತಾ ಇಲ್ಲ. I'm done with Pavni. I'm just done with this ಮದ್ವೆ. I can't. ನಾನು ಅವಳ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ತಯಾರಾಗಿದ್ದೀನಿ. ಪಾಪ ಅನು ಪ್ರತಿ ಸರಿ ಎಲ್ಲ ಕಡೆಯಿಂದನೂ ಸಿಕ್ಕಾಕೋತಾ ಇದ್ದಾಳೆ. ಪಾಪ ಅನುಜ್, ಮೊದಲೇ ಕೆಲಸದಲ್ಲಿ ಅಷ್ಟು ಚಿಂತೆ ಇದೆ, ಅದ್ರ ಮೇಲೆ ಇದೆಲ್ಲ. ಮಮ್ಮಿ ಹಾ ಮಮ್ಮಿ, ನಾನ್ ಸ್ಕೂಲ್ ಕಡೆಯಿಂದ ಹೋಗ್ಬೇಕು. ಟೀಚರೇ ಈ ಫಾರ್ಮ್ ಕೊಟ್ಟಿದ್ದು. ನೀವ್ ಫಿಲ್ ಮಾಡ್ತೀರಾ? ಭರ್ತಿ ಮಾಡ್ಕೊಡ್ತೀನಿ. ನಾಳೆ ಲಾಸ್ಟ್ ಡೇಟು ಮಮ್ಮಿ. ಆಯ್ತು, ಅದಕ್ಕೆ ಮುಂಚೆ ಭರ್ತಿ ಮಾಡ್ತೀನಿ. ಕೊಡು, ನಾನು ಫಿಲ್ ಮಾಡ್ಕೊಡ್ತೀನಿ. ಬೇಡ ಬೇಡ, ನಾನೇ ಮಾಡ್ತೀನಿ. ನನಗೆ ನೆನಪಿರುತ್ತೆ. ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ನಾನು ಪುಟ್ಟಿ ವಿಷಯ ನನಗೆ ಬಿಟ್ಬಿಡಿ, ನಾನೆಲ್ಲ ನೋಡ್ಕೋತೀನಿ. ಪಪ್ಪ, ನಾವು ಕ್ರಿಸ್ಮಸ್ ಟ್ರೀ ತರ್ತೀವಿ ತಾನೆ? ಒಂದು ವೇಳೆ ನಿನಗೆ ಬೇಕು ಅಂದರೆ ಖಂಡಿತ ತಗೊಂಬರೋಣ. ಏ, ನಾವು ಎಲ್ಲರೂ ಸೇರಿ ಅದನ್ನ ಡೆಕೋರೇಟ್ ಮಾಡೋಣ. ಹಾ, ಮಾಡೋಣ ಮಾಡೋಣ. ಬಾಯ್ಲಿ, ನಾನು ನಿನಗೆ ಅಂತ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಮೊದಲೇ ಅನುಜ್ ಮೇಲೆ ಕೆಲಸದ ಒತ್ತಡ ತುಂಬಾ ಇದೆ. ಮೇಲಾಗಿ ಇವರಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ. ಒಂದ್ ವೇಳೆ ಪಾವನಿ ಅದಕ್ಕೆ ಬಗ್ಗೆ ಕೂಡ ಚಿಂತೆ ಮಾಡ್ತಾ ಕೂತ್ರೆ ಇವ್ರ ಆರೋಗ್ಯದ ಗತಿ ಏನಾಗಬೇಕು? ಒಂದು ಪ್ರಾಬ್ಲಮ್ ಮುಗೀತು ಅಂದರೆ ಇನ್ನೊಂದು ಪ್ರಾಬ್ಲಮ್ ಬಂದು ಮುಂದೆ ನಿಲ್ಲುತ್ತೆ. ಅನುಗೆ ಬ್ರೀದಿಂಗ್ ಸ್ಪೇಸ್ ಕೂಡ ಸಿಗ್ತಾ ಇಲ್ಲ. ಹೀಗೆ ಆದರೆ ಇವಳ ಮೆಂಟಲ್ ಹಾಗೂ ಫಿಸಿಕಲ್ ಹೆಲ್ತ್ ಹಾಳಾಗೋಗುತ್ತೆ. ನಾನೇನಾದರೂ ಮಾಡಲೇಬೇಕು.